ವಾತಾವರಣ ಏರುಪೇರು ಹಾಗೂ ಕೀಟ ಬಾಧೆಯಿಂದಾಗಿ ಕೋಲಾರದಲ್ಲಿ ಟೊಮ್ಯಾಟೊ ಬೆಳೆಯೇ ಕುಸಿತ ಕಂಡಿದೆ. ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ ಕೋಲಾರ ಟೊಮ್ಯಾಟೊ ಕಾಣಿಸ್ತಾ ಇಲ್ಲ. ಟೊಮ್ಯಾಟೊ ಬೆಳೆಗೆ ಬಾಧಿಸ್ತಾ ಇರುವ ಕೀಟ ಬಾಧೆಯಿಂದ ಗುಣಮಟ್ಟ ಕುಸಿತ ಕಂಡಿದೆ. ಅಲ್ಲದೆ ಮೊದಲಿನಂತೆ ರೈತರು ಟೊಮ್ಯಾಟೊ ಬೆಳೆಯುವುದನ್ನು ನಿಲ್ಲಿಸಿದ್ದಾರೆ. 15 ಕೆಜಿ ಬಾಕ್ಸ್ ಟೊಮ್ಯಾಟೊ 80 ರಿಂದ 100 ರೂಪಾಯಿಗೆ ಮಾರಾಟ ಆಗ್ತಿದೆ. ಅಂದರೆ ಕೆಜಿ ಟೊಮ್ಯಾಟೊಗೆ 10 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ವರ್ಷದ 365 ದಿನದ ಕೂಡ ಟೊಮ್ಯಾಟೊ ಮಾರುಕಟ್ಟೆಗೆ ಹಾಕ್ತಾ ಇದ್ರು. ಆದರೆ ಈಗ ಜಿಲ್ಲೆಯ ಟೊಮ್ಯಾಟೊ ಬೆಳೆಗಾರರು ಬೇರೆ ಬೆಳೆಯತ್ತ ಮುಖ ಮಾಡಿದ್ದಾರೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ಚಿತ್ರದುರ್ಗ, ಚಳ್ಳಕೆರೆ, ತುಮಕೂರು, ಪಾವಗಡ, ದಾವಣಗೆರೆ, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ರೈತರು ಬೆಳೆದ ಟೊಮ್ಯಾಟೊವನ್ನು ತರ್ತಾ ಇದ್ದಾರೆ. ಜೊತೆಗೆ ಆಂಧ್ರಪ್ರದೇಶ ಹಾಗೂ ತಮಿಳುನಾಡು, ಮಹಾರಾಷ್ಟ್ರ ರಾಜ್ಯಗಳ ರೈತರು ಕೂಡ ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ತಾವು ಬೆಳೆದಂತಹ ಟೊಮ್ಯಾಟೊವನ್ನು ತಂದು ಮಾರಾಟವನ್ನು ಮಾಡ್ತಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬೇಡಿಕೆ ಇಲ್ಲದ ಪರಿಣಾಮ ಬೆಲೆ ಕೂಡ ಕುಸಿತ ಕಂಡಿದೆ. ಮುಂದಿನ 2 ತಿಂಗಳ ನಂತರ ಕೋಲಾರದಲ್ಲಿ ಮತ್ತೆ ಟೊಮ್ಯಾಟೊ ಸೀಸನ್ ಆರಂಭ ಆಗಲಿದೆ. ಈಗ ಟೊಮೆಟೊ ರೇಟ್ ತುಂಬ ವೀಕ್ ಆಗಿಬಿಟ್ಟಿದೆ ಮಾರ್ಕೆಟು. ಚಳಿಗಾಲ ಬಂದಿರೋದ್ರಿಂದನೂ ಬೆಳೆ ಇಳುವರಿ ಬೇರೆ ಬರ್ತಾ ಇಲ್ಲ ಸರಿಯಾಗಿ. ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಬೇರೆ ಕಡೆ ಟೊಮೆಟೊ ಇರೋದ್ರಿಂದನೂ ನಮ್ಮ ಕೋಲಾರಿಂದ ತುಂಬಾ ಪರ್ಚೇಸಿಂಗ್ ಕಡಿಮೆ ಆಗಿದೆ. ಆದ್ದರಿಂದ ರೈತರು ತುಂಬ ಕಷ್ಟ ಆಗಿದೆ. ಇವಾಗ ಟೊಮೆಟೊ ಬೇರೆ ಬಿಡ್ಸೋಕ್ಕಾಗ್ತಾ ಇಲ್ಲ. ತಮಿಳ್ನಾಡು, ಕೇರಳದ ನಡೀತಾ ಇತ್ತು, ಈಗ ಅವ್ರದ್ದು ಇಲ್ಲ ಖರೀದಿ. ಮಹಾರಾಷ್ಟ್ರ ಸ್ಟಾರ್ಟ್ ಆಗಿರೋದ್ರಿಂದನೂ ತುಂಬ ರೈತರಿಗೆ ಲಾಸ್ ಬರ್ತಾ ಇದೆ. ಏನು ನಡೀತಾ ಇಲ್ಲ, ಏನು ಸಿಗ್ತಾ ಇಲ್ಲ. ಏನೋ ಒಂದು 50 ರೂಪಾಯಿ ಉಳಿತದೆ ಬಾಕ್ಸ್ಗೆ, ಅಷ್ಟು ಬಿಟ್ಟರೆ ಏನು ಸಿಗ್ತಾ ಇಲ್ಲ. ಈಗ ತುಂಬ ಲಾಸಲ್ಲಿದ್ದೀವಿ ನಾವು. ಬೆಳೆ ಕಷ್ಟ ಆಗಿದೆ ಅಣ್ಣ. ವೈರಸ್ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಬೇರೆ ಈಗೇನೂ ಪರವಾಗಿಲ್ಲ ವೈರಸ್ಸು. ಈ ಬಿಸಿಲು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಟೊಮೆಟೊ ಬೆಳೆಯೋಕ್ಕೆ ಆಗಲ್ಲ. ಅದೊಂದು ಪ್ರಾಬ್ಲಮ್ ಇದೆ ನಮಗೆ. ಕೋಲಾರ ಏನು ಟೊಮೊಟೊ ಮಾರ್ಕೆಟ್ಗೆ ಏಷ್ಯಾದಲ್ಲಿ ಎರಡನೇದು ಅತಿ ದೊಡ್ಡ ಮಾರ್ಕೆಟ್ ಅಂತ ಹೇಳ್ತಾರೆ. ಇವತ್ತು ತೀರೋ ರೇಟು ಕಡಿಮೆ ಆಗಿರ್ತದೆ. 15 ಕೆ ಜಿ ಬಾಕ್ಸು 50 ರೂಪಾಯಿಂದ 120 ರೂಪಾಯಿ. ಅಂದರೆ ಕೆ ಜಿ ಟೊಮೊಟೊ 2 ರೂಪಾಯಿಂದ 4 ರೂಪಾಯಿ. ಒಳ್ಳೆ ಕ್ವಾಲಿಟಿ ಇದ್ದರೆ 5 ರೂಪಾಯಿ. ಕಾರಣ ಏನಂತ ಹೇಳಿದ್ರೆ ಇವತ್ತು ಹೊರ ರಾಜ್ಯಗಳಲ್ಲಿ ಎಲ್ಲ ಕೂಡ ಸ್ಥಳೀಯವಾಗಿ ಅಲ್ಲಿ ಲೋಕಲ್ ಟೊಮೊಟೊ ಇರೋದ್ರಿಂದ ಇವತ್ತು ಆಂಧ್ರ, ತಮಿಳುನಾಡು, ರಾಜಸ್ಥಾನ, ಜೈಪುರ್ ಈ ಕಡೆ ಎಲ್ಲ ಕೂಡ ಮೊದಲು ವ್ಯಾಪಾರಸ್ಥರು ತುಂಬ ಬಂದು ಇಲ್ಲಿ ಖರೀದಿ ಮಾಡ್ತಾಯಿದ್ರು. ಈಗ ಅನ್ಸೀಸನ್ ಆಗಿರೋದ್ರಿಂದ ಇವತ್ತೆಲ್ಲೂ ಕೂಡ ಅಲ್ಲೆಲ್ಲ ಸ್ಥಳೀಯವಾಗಿ ಟೊಮೊಟೊ ಇದೆ ಬರ್ತಾ ಇಲ್ಲ.